ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 3:30 ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆದರೆ ಅಟ್ಲೀಸ್ಟ್ 45 ಮಿನಿಟ್ಸ್ ಟು 50 ಮಿನಿಟ್ಸ್ ಅದು ಮ್ಯಾಜಿಕಲ್ ಮೊಮೆಂಟ್ಸ್, ಮ್ಯಾಗ್ನೆಟಿಕ್ ಎನರ್ಜಿ, ಹೈ ಫ್ರೀಕ್ವೆನ್ಸಿ ಆಫ್ ಎನರ್ಜಿ. ಯಾವತ್ತಾರು ಎದ್ದಿಲ್ಲದೆ ಇದ್ದರೆ ನೀವು 3:30 ಬ್ರಹ್ಮ ಮುಹೂರ್ತ 3:30 ಎದ್ದು ಆ ವಾತಾವರಣ ಸ್ವಲ್ಪ ಎಷ್ಟೊತ್ತಿರುತ್ತೆ, ಒಂದು 5:30 ಯಾರೂ ಎದ್ದಿರಲ್ಲ, ಪ್ರಪಂಚ ಎಲ್ಲ ಮಲಗಿರುತ್ತೆ. ಆ ಟೈಮ್ನಲ್ಲಿ ಎದ್ದು ಮೆಡಿಟೇಷನ್ ಮಾಡಿ, ಬರೀ ಹೇಳೋದಲ್ಲ. ವಿ ಹ್ಯಾವ್ ಟು ಅಲೋ ಅವರ್ ಸೆಲ್ಸ್ ಟು ದಟ್ ವೈಬ್ಸ್, ಹೈ ಫ್ರೀಕ್ವೆನ್ಸಿ ವೈಬ್ಸ್. ಯಾಕೆ ಆ ಬ್ರಹ್ಮ ಮುಹೂರ್ತ ಅನ್ನೋದು, ಆ ಘಳಿಗೆ ಏನಿದೆ ಮುಹೂರ್ತ, ಈ ಪ್ರಪಂಚ ಸೃಷ್ಟಿಯಾಗಿದ್ದ ಘಳಿಗೆ ಅದು. ಪ್ರತಿ ದಿವಸ ಬರುತ್ತದೆ ಆ ಬ್ರಹ್ಮ ಮುಹೂರ್ತ. ಬ್ರಹ್ಮ ಸೃಷ್ಟಿ ಪ್ರಾರಂಭಿಸಿದ್ದು ಅಂದರೆ ನಮ್ಮ ಸ್ಪಿರಿಚುವಲ್ ಬರ್ತ್ ಆವಾಗಿತ್ತು. ಪ್ರತಿ ದಿನ ನಮ್ಮ ಸ್ಪಿರಿಚುವಲ್ ಬರ್ತ್ ಆಗಿದ್ದ ಘಳಿಗೆ ಬಹಳ ಮುಖ್ಯ. ಆಗ ಎದ್ದಾಗ ನಮಗೆ ವಿಶೇಷವಾದ ಒಂದು ತಾಡಣಗಳನ್ನು ನಾವು ಫೀಲ್ ಮಾಡ್ಬೋದು ಬ್ರಹ್ಮ ಮುಹೂರ್ತದಲ್ಲಿ. ನೇಚರು ಸಹಜವಾಗಿ ಪ್ಯೂರ್ ಆಗಿರುತ್ತೆ. ಆ ಟೈಮ್ನಲ್ಲಿ 100% ಪ್ಯೂರಿಟಿ, ಟೋಟಲ್ ನಥಿಂಗ್ನೆಸ್. ನಾವಲ್ಲಿ ಧ್ಯಾನ ಮಾಡುವಾಗ ಹುಬ್ಬಿನ ಮಧ್ಯದಲ್ಲಿ ಧ್ಯಾನ ಮಾಡಿದರೆ ಕರೆಕ್ಟಾಗಿ ನಿಮ್ಮ ಹಿಂದೆ ಒಂದು ಆರಾ ಕಂಪ್ಲೀಟ್, ಆ ಆರಾ ಬಿಳಿ ಬಣ್ಣದಲ್ಲಿ ಇರುತ್ತೆ. ಪ್ಯೂರಿಟಿ ಅಂದರೆ ಬಿಳಿ ಬಣ್ಣ. ಆ ಬಿಳಿ ಬಣ್ಣದಲ್ಲಿ ಆ ಆರಾ ಇರುತ್ತೆ. ಅದನ್ನು ನಾವು ಫೀಲ್ ಮಾಡಬೇಕು. ಪ್ರತಿನಿತ್ಯ ಫೀಲ್ ಮಾಡಿದಾಗ ಹಾಗೇ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮ ಸೆಂಟರ್ನ ನೀವು ನೋಡ್ಕೊಳ್ತಾ ಆ ಪ್ಯೂರಿಟಿ ಜಾಸ್ತಿ ಆಗ್ತಾ ಆಗ್ತಾ ಮಂಡಲ ಎಕ್ಸ್ಪ್ಯಾಂಡ್ ಆಗುತ್ತೆ. ಆಮೇಲೆ ಹೃದಯದ ಒಂದು ಪಾಯಿಂಟ್ಗೆ ಬರೋಷ್ಟರಲ್ಲಿ ಇನ್ನೂ ದೊಡ್ಡದಾಗತ್ತೆ. ನೀವು ಮಂಡಲಕ್ಕೆ ಮಧ್ಯ ಬರ್ತೀರ. ನೇವಲ್ ರೀಜನ್ನಲ್ಲಿ ಬಂದು ಧ್ಯಾನ ಮಾಡೋಷ್ಟೊತ್ತಿಗೆ ಮಂಡಲ ಕಂಪ್ಲೀಟ್ ಪ್ಯೂರ್ ಆಗಿರುತ್ತೆ. ಅದು ಹರಡ್ಕೊಳ್ತಾ ಹೋಗುತ್ತೆ. ಯು ಶುಡ್ ಫೀಲ್ ದಟ್. ನೀವು ಮಾಡಬೇಕು, ಧ್ಯಾನ ಮಾಡಬೇಕು. ಹೇಳ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಸತ್ತರೆ ಆ ಪರಮಾತ್ಮನ ಒಂದು ಸನ್ನಿಧಾನಕ್ಕೆ ಹೋಗ್ತೀವಿ ಅಂತ. ಯಾವ ಘಳಿಗೆನಲ್ಲಿ ನಾವು ಆ ಮನೆಯನ್ನು ಬಿಟ್ಟು ಬಂದು ಸ್ಪಿರಿಚುವಲ್ ಬರ್ತ್ ಸತ್ತಾಗ ಬ್ರಹ್ಮ ಮುಹೂರ್ತದಲ್ಲಿ ಸತ್ತರೆ ಅವನ ಒಂದು ಪರಮಾತ್ಮನ ಮನೆಗೆ ನಾವು ತಲುಪ್ತೀವಿ. ಬಹಳ ಅದು ಸಿಗ್ನಿಫಿಕೆನ್ಸ್ ಆ ಟೈಮಲ್ಲಿ ಸಾಯೋದು ಅಂತ ಕೂಡ ಹೇಳ್ತಾರೆ. ಈ ಬ್ರಹ್ಮ ಮುಹೂರ್ತ ನಿಮಗೆ ಒಂದು ದಿವಸ ಅಭ್ಯಾಸ ಆದರೆ, ದಿನ 3:30 ಹೇಳಿ, ಒಂದು ದಿವಸ ನಿಮಗೆ ಮೆಡಿಟೇಷನ್ ಅಭ್ಯಾಸ ಆದರೆ ಆಟೋಮ್ಯಾಟಿಕ್ ಆಗಿ ನಮಗೆ ಹೇಳ್ಬೇಕು ಅಂತ ಇಷ್ಟ ಆಗುತ್ತೆ. ಹೇಳೋಣ, ಈ ಟೈಮ್ನ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ. ಎಷ್ಟೋ ಜನ ಪ್ರಪಂಚದಲ್ಲಿ ಮಲಗಿರ್ತಾರೆ. ಆ ಟೈಮ್ನಲ್ಲಿ ಅವರಿಗೆ ಮಿಸ್ ಮಾಡ್ಕೊಂಡಿರ್ತಾರೆ. ಒಂದ್ಸತಿ ಎದ್ದಾಗ ಮಾತ್ರ ನಿಮಗೆ ಗೊತ್ತಾಗೋದು ಆ ಶಕ್ತಿ ಏನಿದೆ ಅಂತ ಹೇಳಿ. ಎರಡನೇದು, ಬೆಳಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಆದಮೇಲೆ ನೀವು ನಿಮ್ಮ ಮುಖನ ಕನ್ನಡಿನಲ್ಲಿ ನೋಡ್ಕೊಳ್ಳಿ. ನಿಮಗೆ ಗೊತ್ತಾಗತ್ತೆ, ವ್ಯತ್ಯಾಸ ಗೊತ್ತಾಗತ್ತೆ. ಈ ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ. ಮನಸ್ಸಿನಲ್ಲಿರೋ ಭಾವನೆಗಳೇನೇನಿದೆ ಇದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿರ್ಬೋದು. ಪಾಸಿಟಿವ್ ಆಗಿ ನಮ್ಮಲ್ಲಿ ಆ ಮೆಡಿಟೇಷನ್ ಮಾಡಿದ್ರಿಂದ ಎನರ್ಜಿ ಫೀಲ್ ಆಗುತ್ತಲ್ಲ, ಆಗ ನಮ್ಮಲ್ಲಿ ಒಂದು ರೀತಿಯ ಸಹನೆ, ತೃಪ್ತಿ, ಶಾಂತಿ, ಕರುಣೆ, ದಯೆ, ಈ ಡಿವೈನ್ ಫೀಲಿಂಗ್ ಇರುತ್ತೆ. ಹಾಗಿದ್ದಾಗ ನಿಮ್ಮ ಮುಖ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಮೆಡಿಟೇಷನ್ ಮಾಡಿದ್ಮೇಲೆ ಎಷ್ಟು ಮನಸ್ಸು ಎಷ್ಟು ತಿಳಿಯಾಗಿದೆ, ಹಗುರವಾಗಿದೆ, ಎಷ್ಟು ಲೈಟಾಗಿ ಫೀಲ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಮುಖ ನೋಡಿದಾಗ, ಕನ್ನಡಿನಲ್ಲಿ ಮುಖ ನೋಡಿಕೊಂಡಾಗ. ಬೆಳಗ್ಗೆ ಎದ್ದು ಧ್ಯಾನ ಮಾಡಿದ್ಮೇಲೆ ಒಂದ್ಸತಿ ಮುಖ ನೋಡ್ಕೊಳ್ಳಿ. ಒಂದು ಮುಖದಲ್ಲಿ ಒಂದು ಹೊಳಪು ಇರುತ್ತೆ. ಆವಾಗ ನೀವು ಸಂಕಲ್ಪ ಮಾಡಿ, ಇವತ್ತು ಇಡೀ ದಿವಸ ನಾನು ಸಂತೋಷವಾಗಿದ್ದೀನಿ, ಸಂತೋಷವಾಗಿರ್ತೀನಿ, ಸಂತೋಷವಾಗಿದ್ದೀನಿ, ಆನಂದವಾಗಿದ್ದೀನಿ, ಶಾಂತವಾಗಿದ್ದೀನಿ. ಇದು ನನ್ನ ಆತ್ಮದ ಒಂದು ಗುಣಗಳು ನನ್ನಲ್ಲಿ ದೇಹದವರೆಗೂ ಇವತ್ತು ತಲುಪಿದೆ, ಅದು ಮುಖದಲ್ಲಿ ಕಾಣ್ತಾ ಇದೆ. ಒಂದು ಸಂಕಲ್ಪ ಮಾಡಿ. ಆ ಸಂಕಲ್ಪ
ಹೇಗಿರ್ಬೇಕು ಅಂದ್ರೆ, ಅಕಸ್ಮಾತ್ ಸಣ್ಣ ಪುಟ್ಟದ ಆಗ್ತಾ ಇರುತ್ತೆ ಜೀವನದಲ್ಲಿ, ಏರುಪೇರು ಆಗ್ತಾ ಇರುತ್ತೆ. ಅದನ್ನೆಲ್ಲ ನಾವು ದೊಡ್ಡದಾಗಿ ತಗೊಂಡು ನೀವು ಹೇಗಿದ್ದೀರಾ ಅಂತ ಕೇಳಿದ್ರೆ, ಓ ಜೀವನ ನಡೀತಾ ಇದೆ, ಬೇಜಾರು, ಮೂಡಿಲ್ಲ, ಇದೆಲ್ಲ ಹೇಳ್ತೀವಿ. ಇದನ್ನ ಹೇಳಿದಾಗ ಆ ಥಾಟ್ ಕ್ರಿಯೇಟ್ ಮಾಡೋದು ಅದೇ ಆಗ್ಬಿಡುತ್ತೆ. ನಮ್ಮಲ್ಲಿ ಏನಾದ್ರೂ ಕಷ್ಟ ಬರ್ಬೋದು, ಆ ಕಷ್ಟ ಎಲ್ಲ ಕಷ್ಟ ಅಲ್ವೇ ಅಲ್ಲ, ಎಲ್ಲ ಪ್ಯಾಸಿಂಗ್ ಕ್ಲೌಡ್ ತರ. ಯಾರೋ ಏನೋ ಅಂದಿರ್ತಾರೆ, ಏನೋ ಬೇಜಾರಾಗಿರುತ್ತೆ, ಮೋಸ ಆಗಿರುತ್ತೆ, ಏನೋ ಆಗಿರುತ್ತೆ. ಏನೇ ಆದ್ರೂ ನಾವು ಯಾವ ರೀತಿ ನಮ್ಮ ಮುಖದಲ್ಲಿ ಇರ್ಬೇಕಂದ್ರೆ, ಎಲ್ಲ ಚೆನ್ನಾಗಿದೆ, ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ಈಸ್ ಆಲ್ ರೈಟ್, ಫೈನ್ ಅಂತ. ಯಾವಾಗ ಅಸ್ತು ದೇವತೆಗಳು ಅದನ್ನ ಎಸ್ ಅಂದ್ಬಿಟ್ರೆ ಆಗೋಯ್ತು. ಆಟೋಮೆಟಿಕ್ ನಿಮ್ಮ ಫೀಲಿಂಗ್ ಬಂದ್ಬಿಟ್ರೆ, ಅದು ನಿಮ್ಮ ಮಾತು ಏನು ಆಡ್ತೀರಾ, ಒಂದು ವರ್ಡ್ ಇರ್ಬೋದು, ಓಕೆ ಫೈನ್ ಫ್ಯಾಂಟಾಸ್ಟಿಕ್, ನಾನು ಚೆನ್ನಾಗಿದ್ದೀನಿ. ಏನೇ ಆದ್ರೂ ಹೀಗೆ ಹೇಳಿ, ಅಯ್ಯೋ ಹಂಗಾಯ್ತು, ಅಯ್ಯೋ ಹಿಂಗಾಯ್ತು ಅಂತ ಮಾತಾಡೋದೇ ಬೇಡ. ಬೆಳಗ್ಗೆ ಯಾರು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡ್ತಾರೋ ಅವ್ರ ಮುಖದಲ್ಲಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕಾಣಿಸುತ್ತೆ, ಏನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಕಾಣುತ್ತೆ. ನಾನು ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿದೆ ನನ್ನಲ್ಲಿ ಅನ್ನೋದು ಬಂದಾಗ ನಾವು ಅಸ್ತು ದೇವತೆಗಳು ಎಸ್ ಅಂತಾರೆ. ಇಡೀ ದಿವಸ ನೀವು ಚೆನ್ನಾಗಿರ್ತೀರ. ರಾತ್ರಿ ಮಲಗುವಾಗ ಒಂದ್ಸತಿ ಮುಖ ನೋಡ್ಕೊಳ್ಳಿ. ನಿಮ್ಮ ಮುಖದಲ್ಲಿ ಏರುಪೇರು ಇದ್ರೆ ಗೊತ್ತಾಗತ್ತೆ. ಇದು ಸೆಲ್ಫ್ ಸ್ಟಡಿ ನಿಜವಾಗ್ಲೂ ಮಾಡಬೇಕು. ನಾನು ಎಷ್ಟೋ ಸತಿ ಹೇಳ್ತೀನಿ, ಗುಡ್ಡಕ್ಕೆ ಬಂದಾಗ ಗುಡ್ಡದಲ್ಲಿ ಯಾವಾಗ್ಲೂ ಅಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ, ಪೂಜೆಗಳು, ಭಜನೆ ನಡೀತಾ ಇರುತ್ತೆ, ನಾವು ಪೂಜೆ ನಡೀತಾ ಇರುತ್ತೆ, ದಿನಾಗ್ಲೂ ಮಂತ್ರಘೋಷ ಆಗ್ತಾ ಇರುತ್ತೆ. ಅಲ್ಲಿ ಯಾರು ವಾಸವಾಗಿದ್ದಾರೆ, ಗುರು ಅಂತ ಇದ್ದಾಗ ಅಲ್ಲಿ ವಾಸವಾಗಿರೋರಿಗೆ ನಮ್ಮ ಗುರಿ ಏನು, ನಮ್ಮ ಗೋಲ್ ಏನು, ನಮ್ಮ ಲಕ್ಷ್ಯ ಏನು, ನಮ್ಮ ಫೋಕಸ್ ಏನು, ಅಲ್ಲಿ ನಿಸ್ವಾರ್ಥವಾಗಿರುತ್ತೆ. ಯಾವಾಗ ನಿಸ್ವಾರ್ಥವಾದ ವಾತಾವರಣ ಇರುತ್ತೆ, ಒಳ್ಳೆ ವೈಬ್ರೇಷನ್ನ ಕ್ರಿಯೇಟ್ ಮಾಡಿರ್ತೀವಿ. ಆ ಒಳ್ಳೆ ವೈಬ್ರೇಷನ್ನು ಗಿಡ ಮರಗಳಿಗೂ ಕೂಡ ಹೋಗುತ್ತೆ. ನಾನು ಎಷ್ಟೋ ಸತಿ ಹೇಳ್ತೀನಿ, ಅಲ್ಲಿ ಇರೋಕ್ಕೆ ಶುರು ಮಾಡಿದ್ಮೇಲೆ ಆ ವೈಬ್ರೇಷನ್ ಚೆನ್ನಾಗಾಗಿದ್ದೇ ಇದ್ರೆ ಅಲ್ಲಿ ರುದ್ರಾಕ್ಷ ಬಿಡ್ತಾನೆ ಇರಲಿಲ್ಲ. ಹೇಗಿದ್ದಿದ್ದು ಆ ಮರುಭೂಮಿ ತರ ಇದ್ದಿದ್ದು, ಬರಡು ಭೂಮಿ ಆಗಿದ್ದು ಇವತ್ತು ಎಷ್ಟು ನಳನಳಿಸ್ತಾ ಇದೆ. ಇದಕ್ಕೆ ಕಾರಣ ಏನು? ಇದು ಗಿವಿಂಗ್ ಪಾಸಿಟಿವ್ ವೈಬ್ರೇಷನ್. ಒಂದು ನಿಮ್ಮಲ್ಲಿ ಇರೋ ಪೆಟ್ ಅನಿಮಲ್ಗಾಗಲಿ ಅದಕ್ಕೆ ಬೇಕಾಗಿರೋದು ಒಳ್ಳೆ ವೈಬ್ರೇಷನ್. ನಿಮ್ಮ ಮಕ್ಕಳಿಗೆ ಬೇಕಾಗಿರೋದು ಒಳ್ಳೆ ವೈಬ್ರೇಷನ್. ಗಿಡ ಮರಗಳಿಗೆ ಬೇಕಾಗಿರೋದು ಒಳ್ಳೆ ವೈಬ್ರೇಷನ್. ನಿಮ್ಮ ಸುತ್ತಮುತ್ತ ಇರೋರಿಗೆ ಬೇಕಾಗಿರೋದು ಒಳ್ಳೆ ವೈಬ್ರೇಷನ್. ಅದು ಹೇಗೆ ಬರುತ್ತೆ? ನಮ್ಮ ಸಂಸ್ಕಾರದಿಂದ, ನಮ್ಮ ಪ್ರತಿಯೊಂದು ಆಲೋಚನೆಗಳಿಂದ, ನಮ್ಮ ಮಾತಿನಿಂದ, ಇವೆಲ್ಲವೂ ಕೂಡ ನಮ್ಮೊಳಗಿಂದನೇ ಬರೋದು. ಆ ವೈಬ್ರೇಷನ್ಸ್ ಎಲ್ಲನೂ ಕೂಡ ನಮ್ಮ ಸಂಸ್ಕಾರದಿಂದ ಬರುವಂಥದ್ದು. ಅದನ್ನ ನಾವು ಗಮನಿಸ್ಕೋಬೇಕು. ಯಾವುದು ಕಾಣುತ್ತವೋ ಅದು ಮುಖ್ಯ ಅಲ್ಲ, ಅದರಲ್ಲಿ ಶಕ್ತಿ ಇರಲ್ಲ. ಯಾವುದು ಕಾಣ್ತಾ ಇದೆ ಅದು ನಿಜ ಅಲ್ಲ. ಯಾವುದು ಕಾಣದೇ ಇರೋದು ಅಲ್ಲಿ ಶಕ್ತಿ. ಗುಡ್ಡದಲ್ಲಿ ಆ ಎನರ್ಜಿ ಕಾಣಿಸೋಲ್ಲ. ಅಲ್ಲಿಗೆ ಬಂದಾಗ ನಾನು ಹೇಳ್ತೀನಿ, ಬಂದಾಗ ನೀವು ಒಳಗಡೆ ಬಂದಾಗ ಅಲ್ಲಿ ಕೆಲವು ನಿಯಮಗಳಿದೆ. ನಿಮಗೆ ಕಷ್ಟ ಅನ್ಸುತ್ತೆ, ಆದರೆ ಮನೆಯಲ್ಲಿ ಆ ನಿಯಮ ಇಲ್ಲ. ಮನೆಯಲ್ಲಿ ನೀವು ಒಂದೊಂದು ಪಾತ್ರಗಳನ್ನ ತೆಗೆದುಕೊಂಡಿರ್ತೀರಾ, ಒಂದೊಂದು ಪಾತ್ರದಲ್ಲಿ ಇನ್ವಾಲ್ವ್ ಆಗಿರ್ತೀರಾ, ಅಲ್ಲಿ ರೆಸ್ಪಾನ್ಸಿಬಿಲಿಟಿನೇ ಬೇರೆ. ಇಲ್ಲಿಗೆ ಬಂದಾಗ ನಿಮ್ಗೆ ಯಾವ ಪಾತ್ರವೂ ಇಲ್ಲ, ನಿಮಗೆ ಯಾವ ಒಂದು ಕೆಲಸನೂ ಇಲ್ಲ. ಅಂದ್ರೆ ಸ್ಯಾಲರಿ ಕೊಡಲ್ಲ ಅಲ್ಲಿ. ವಾಲಂಟಿಯರ್ ಅಂದ್ರೆ ಅಲ್ಲಿ ಸ್ಯಾಲರಿ ಇಲ್ಲ. ಅಲ್ಲಿ ಎಲ್ಲ ಒಂದು ಫ್ಯಾಮಿಲಿ ತರ ಇರ್ತೀರಾ, ಆದ್ರೆ ಫ್ಯಾಮಿಲಿ ಅಲ್ಲ ನಿಮ್ದು. ಸಂಬಂಧಗಳು ಫ್ಯಾಮಿಲಿ ಅಂತಿಲ್ಲ. ಇಲ್ಲಿ ಬಂದಾಗ ಗುಡ್ಡ ಫ್ಯಾಮಿಲಿ ಅಂತ ಹೇಳ್ತೀವಿ. ಆ ಫ್ಯಾಮಿಲಿನಲ್ಲಿ ಯಾರು ಸೇರ್ಕೊಳ್ತಾನೆ ಇರ್ತಾರೆ, ಹೊಸಬ್ರು ಬರ್ತಾನೆ ಇರ್ತಾರೆ. ನಮ್ಮ ಫ್ಯಾಮಿಲಿ ದೊಡ್ಡದಾಗ್ತಾನೆ ಇದೆ. ಪ್ರಪಂಚದ ನಾನಾ ಕಡೆಯಿಂದ ಬರೋರು ಮೆಂಬರ್ಸ್ ಜಾಸ್ತಿ ಇರ್ತಾರೆ. ಅವರು ಸೇವೆಗೆ ಬಂದಿರ್ತಾರೆ, ಸೇವೆ ಮಾಡ್ತಾರೆ. ಅಲ್ಲಿ ಅವರಿಗೆ ಯಾವ ಪ್ರಮೋಷನ್ನೂ ಇಲ್ಲ, ಅವ್ರಿಗೆ ಯಾವ ಡೆಸಿಗ್ನೇಷನ್ನೂ ಇಲ್ಲ, ಅವ್ರಿಗೆ ಏನೋ ಹಣನೂ ಇಲ್ಲ, ಆದ್ರೂ ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಅದು ಮಾಡಿದಾಗ ಏನೋ ಒಂದು ಉದ್ದೇಶ ಇದೆ. ಅಲ್ಲಿ ಒಂದು ನಿಸ್ವಾರ್ಥವಾಗಿ ಇದ್ದಾಗ ಅಲ್ಲಿಗೆ ಬರೋದು ಯಾಕೆ ಅಂದ್ರೆ, ಅಲ್ಲೊಂದು ವಾತಾವರಣದಲ್ಲಿ ಒಂದು ಆರಾ, ಅಲ್ಲಿ ಒಂದು ಬ್ಯೂಟಿಫುಲ್ ಆಂಬಿಯನ್ಸ್ ಇದೆ. ಇದಕ್ಕೆ ನೀವು ಓಗೊಡ್ಬೇಕು, ಇದಕ್ಕೆ ಓಪನ್ ಆಗಬೇಕು. ಬಂದಾಗ ನಿಮ್ಮ ಆರಾ ವೈಟ್ ಕಲರ್ ಆಗುತ್ತೆ, ಬಿಳಿ ಬಣ್ಣದ ಆರಾ ಆಗುತ್ತೆ. ನೀವು ಇಲ್ಲಿಗೆ ಬಂದಾಗೆಲ್ಲ ಅದನ್ನ, ನಿಮ್ಮ ಆರಾನ ನಿಮ್ಮ ಸುತ್ತ ಇರೋ ಅಭುಮಂಡಲ ಅಂತ ಹೇಳ್ತಾರೆ, ಆ ಮಂಡಲವನ್ನು ಶುದ್ಧಿ ಮಾಡ್ಕೊಳ್ಳಕ್ಕೆ ಬರಬೇಕು. ಎಷ್ಟೋ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿಗಳಿರುತ್ತೆ. ಎಲ್ಲರ ಸುತ್ತ ಇರೋದೇನೆ ಒಂದು ಪವಿತ್ರವಾದ ಬಿಳಿ ಬಣ್ಣದ ಒಂದು ಆರಾ. ಇದು ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಕಾಣಿಸುತ್ತೆ. ನಿಮ್ಮ ಸುತ್ತ ಇರೋ ಒಂದು ಆರಾ ಕಾಣುತ್ತೆ. ಆದರೆ ನೀವು ಅದನ್ನ ಗಮನಿಸ್ತಾ ಇದ್ದಾಗ ಅದರಲ್ಲಿ ಮಧ್ಯದಲ್ಲಿ ಎಲ್ಲೋ ಕಲೆಗಳು ಕಾಣುತ್ತೆ. ಕಲೆಗಳು ಅಂತಂದ್ರೆ ಒಂದು ಮಸಿ ಬೆಳೆದಂಗೆ ಅಲ್ಲಲ್ಲಿ ಏನದು,
ನಮ್ಮಲ್ಲಿ ಒಳಗೆ ಹುಡುಗಿದಂಥ ಕೋಪ, ನಮ್ಮ ಆಲೋಚನೆಗಳು ಏನೇನೋ ಇದೆ, ಅದೆಲ್ಲ ಆ ಬಿಳಿ ಬಣ್ಣದ ಒಂದು ಸರ್ಕಲ್ನಲ್ಲಿ ಮಧ್ಯ ಕಾಣುತ್ತೆ. ಫಸ್ಟು ನೀವು ಅದನ್ನು ಗುರುತಿಸೋದು, ಈ ಥರ ಆಗಿದೆ ಅಂತ ಗುರುತಿಸ್ಬೇಕು ಆ ಕಲೆಗಳನ್ನ. ಆಮೇಲೆ ಅದನ್ನು ನೀವು ಕೂತ್ಕೊಂಡು ಆ ಯೋಚನೆಗಳನ್ನು ನಾವು ಯಾವುದನ್ನು ಬೆಳೆಸದೆ ಅದನ್ನು ಹಾಗೆ ಡಿಸ್ಪ್ಯಾಷನೇಟ್ ಆಗಿ ಬಿಟ್ಟಾಗ ಅದೆಲ್ಲ ಕಲೆಗಳೆಲ್ಲ ತಾನೇ ಮಾಯ ಆಗುತ್ತೆ. ಪ್ರತಿಯೊಂದು ಕೂಡ ಕಲೆಗಳಿಗೆ ಒಂದು ಕಾಮ, ಒಂದು ತಮಸ್ಸಿನ ಗುಣಗಳಿಗೆ ಒಂದು ಬಣ್ಣ, ರಜಸ್ಸಿನ ಗುಣಗಳಿಗೆ ಒಂದು ಬಣ್ಣ. ಈ ಬಿಳಿ ಬಣ್ಣದಲ್ಲಿ ಆ ಬಣ್ಣಗಳೆಲ್ಲ ಸೇರ್ಕೊಂಡು ನಮಗೆ ಕಾಣುತ್ತೆ. ಇಲ್ಲಿಗೆ ಬರೋದು ಯಾಕೆ ಅಂದರೆ ಆ ಒಳಗಡೆ ಸೇರ್ಕೊಂಡಿರೋ ಕಲೆಗಳೆಲ್ಲ ಅಂದರೆ ಎಲ್ಲ ದೋಷಗಳು ಅಥವಾ ಎಲ್ಲ ಮೋಡಗಳ ಥರ ಅಲ್ಲಲ್ಲೇ ಮಸಿ ಬೆಳೆದಿರೋದೆಲ್ಲನೂ ನಮ್ಮ ಮಂಡಲದಲ್ಲಿ, ನಮ್ಮ ಔರಾನಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಆ ಬಿಳಿ ಬಣ್ಣದ ಒಂದು ಮಂಡಲವನ್ನು ಸೃಷ್ಟಿ ಮಾಡಿಕೊಂಡು ಅದೇ ಒಂದು ವೈಬ್ರೇಷನ್ನಲ್ಲಿ ಮನೆಗೆ ಹೋಗೋಕ್ಕೆ ಬರಬೇಕು. ಅಲ್ಲಿ ಬಂದಾಗೆಲ್ಲ ನಿಮ್ಮ ಮಂಡಲವನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೆ ಬರಬೇಕು. ನಿಮ್ಮ ಔರಾ ಎಕ್ಸ್ಪ್ಯಾಂಡ್ ಆಗೋ ಉದ್ದೇಶದಲ್ಲೇ ಬರಬೇಕು. ಯಾವತ್ತು ನೀವು ಧ್ಯಾನ ಮಾಡಿದಾಗ ನಿಮ್ಮ ಸುತ್ತ ಒಂದು ಬಿಳಿ ಬಣ್ಣದ ಔರಾ ಕಾಣಿಸ್ಬಿಡುತ್ತೆ, ಅವತ್ತಿಂದ ನೀವು ಬರಬೇಡಿ, ನಿಮ್ಮ ಕೆಲಸ ಆಗೋಯ್ತು. ಈ ಒಂದು ಆತ್ಮ ಸಂಶೋಧನಾ ಶಾಲೆಯಲ್ಲಿ ನೀವು ಕಲ್ತಿದ್ದಾಗೋಯ್ತು, ನಿಮ್ಗೇನೆ ಡಿಗ್ರಿ ಸಿಕ್ಬಿಡ್ತು. ಆ ಔರಾ ಕ್ಲಿಯರ್ ಆಗೋವರೆಗೂ ಖಂಡಿತ ಬರೋದು ನಿಲ್ಲಿಸ್ಬೇಡಿ. ಬರ್ತಾ ಇರಿ, ಕೂತ್ಕೊಂಡು ಸೇವೆನಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಇಲ್ಲಿ ಯಾವ ರೀತಿಯೂ ಸೇವೆನಲ್ಲಿ ಏನಿಲ್ಲ, ಎಲ್ಲವನ್ನೂ ಕೂಡ ನಿಮ್ಮ ಪಾತ್ರ ಇಲ್ಲ, ಏನೂ ಇಲ್ಲ, ಇಲ್ಲಿ ಯಾವುದಕ್ಕೂ ಅಂಟ್ಕೊಳ್ಳೋದು ಬೇಕಿಲ್ಲ. ಸೇವೆ ಅದಕ್ಕೆ ಬಹಳ ಮುಖ್ಯ. ಸೇವೆ ಮಾಡುವಾಗಲೇ ನಮ್ಮ ಅಹಂಕಾರ ಕರಗೋದು, ಸೇವೆನಲ್ಲೇನೆ ನಮ್ಮ ಕರ್ಮಗಳೆಲ್ಲ ಕಳೆಯೋದು, ಸೇವೆನಲ್ಲೇನೆ ನಮ್ಮ ಮಂಡಲಗಳೆಲ್ಲ ಶುದ್ಧಿ ಆಗೋದು. ಇದು ನಿಸ್ವಾರ್ಥ ಭಾವ. ಇಲ್ಲಿ ನಾವು ಅಲ್ಲಿ ಯಾರು ವಾಸ ಮಾಡ್ತಿದ್ದೀವೋ ಅವರಿಗೆ ಒಂದು ಉದ್ದೇಶ ಇದೆ ಜೀವನದಲ್ಲಿ. ಆ ಉದ್ದೇಶ ಸ್ವಾರ್ಥದ್ದಲ್ಲ, ಪರ್ಸನಲ್ ಅಲ್ಲ, ಒಂದು ಯೂನಿವರ್ಸಲ್ ಉದ್ದೇಶ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಯಾರು ಕೆಲಸ ಮಾಡ್ತಿದ್ದಾರೆ ಆ ಜಾಗದಲ್ಲಿ ಖಂಡಿತ ವೈಬ್ರೇಷನ್ ಇರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಪಾತ್ರ ಇರುತ್ತೆ. ಇಲ್ಲಿಗೆ ಬಂದಾಗ ನೀವು ಪಾತ್ರಗಳು ಯಾವುದೂ ಇರಲ್ಲ. ಆ ಥರ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಯಾರು ನಿಮಗೆ ಫೋರ್ಸ್ ಮಾಡಲ್ಲ. ಆದರೂ ಕೂಡ ನೀವು ನಿಮ್ಮ ಸೇವೆಯನ್ನು ನೀವು ಮಾಡ್ತೀರಾ, ಅದರಲ್ಲಿ ಬಹಳಷ್ಟು ಬಿಡುಗಡೆ ಆಗುತ್ತೆ. ಇಲ್ಲಿ ಯಾವುದೂ ಫೋರ್ಸ್ ಇಲ್ಲ, ಇಲ್ಲಿ ಏನೂ ಸಿಕ್ಕಲ್ಲ, ಯಾರು ಏನೂ ಕೊಡಲ್ಲ, ಅಪ್ರಿಸಿಯೇಷನ್ನು ಕೊಡಲ್ಲ. ಆವಾಗ ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವು ಕೆಲಸ ಮಾಡ್ತಿರಲ್ಲ, ಅದು ಒಟ್ಟಿಗೆ ಸೇರ್ಕೊಂಡು ಖುಷಿಯಾಗಿ ಎಲ್ಲ ಒಂದು ಫ್ಯಾಮಿಲಿ ತರ ಕೆಲಸ ಮಾಡ್ತಿರಲ್ಲ. ಈ ತರ ವಾತಾವರಣದಲ್ಲಿ ಆ ಭೂಮಂಡಲ ಏನಾಗುತ್ತೆ, ಅವರ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ತರ ಸೇವೆಗೋಸ್ಕರವೇ ಆಶ್ರಮ ಇರೋದು, ನಮ್ಮನ್ನ ನಾವು ಕಂಡುಕೊಳ್ಳೋಕೆ ಆಶ್ರಮ ಇರೋದು. ಈ ತರ ನೀವು ಬಂದಾಗ ಇಲ್ಲಿ ಆ ಅವರನ್ನ ಕ್ಲೀನ್ ಮಾಡ್ಕೊಳ್ಳೋಕೆ, ಚಾರ್ಜ್ ಮಾಡ್ಕೊಳ್ಳೋಕೆ ಬರ್ತೀರಾ. ಇಲ್ಲಿ ಒಳಗಡೆ ಬಿಳಿ ಬಣ್ಣದ ಒಂದು ಬೆಳಕು ಎಲ್ಲರಲ್ಲೂ ಇದೆ. ಆ ಬಿಳಿ ಬಣ್ಣ ನಿಮ್ ಸುತ್ತ ಇದೆ. ನೀವು ಕೂತ್ಕೊಂಡಾಗ ಹುಬ್ಬಿನ ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಕರೆಕ್ಟ್ ಆಗಿ ಹಿಂಭಾಗದಲ್ಲಿ ಈ ಒಂದು ಫೋಟೋನಲ್ಲಿ, ದೇವರ ಫೋಟೋಗಳಲ್ಲಿ, ಮಹಾತ್ಮರ ಫೋಟೋಗಳಲ್ಲಿ ತೋರಿಸ್ತಾರೆ ಒಂದು ಪ್ರಭಾವಳಿ ತರ. ಆ ತರ ನಿಮ್ಮಲ್ಲಿ ಪ್ರಭಾವಳಿ ಇದ್ದೇ ಇದೆ. ಎನರ್ಜಿ ಫೀಲ್ಡ್ ಇದ್ದೇ ಇರುತ್ತೆ. ನೀವು ನೆಗೆಟಿವ್ ಇದ್ರೆ ನೆಗೆಟಿವ್ ಫೀಲ್ಡ್ ಇರುತ್ತೆ, ಪಾಸಿಟಿವ್ ಇದ್ರೆ ಪಾಸಿಟಿವ್ ಫೀಲ್ಡ್ ಇರುತ್ತೆ. ಫಸ್ಟ್ ಒಂದು ಮಂಡಲ ನಿಮ್ ಹಿಂದೆ ಇರೋದನ್ನ ನೀವು ಗಮನಿಸ್ತಾ ಬನ್ನಿ. ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ಗಮನಿಸಿದಾಗ ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆ ಮುಹೂರ್ತದಲ್ಲಿ ಎಲ್ಲರ ಔರಾನು ಬೆಳ್ಳಗಿರುತ್ತೆ, ಬಿಳಿ ಬಣ್ಣದಲ್ಲಿರುತ್ತೆ. ನೇಚರು ನಮ್ಮ ನೇಚರ್ನ ಸಪೋರ್ಟ್ ಮಾಡ್ತಾ ಇರುತ್ತೆ. ಒಳ್ಳೆ ಟ್ರಾನ್ಸಿಷನ್ ಟೈಮ್ ಅದು. ಆ ಟೈಮನ್ನಲ್ಲಿ ಕೂತ್ಕೊಂಡು ನಾವು ನೋಡಿದಾಗ ವಿ ವಿಲ್ ಬಿ ಇನ್ ದಿ ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್. ಆಗ ಅವರ ಬೆಳ್ಳಗಿದ್ದಾಗ ನಾವು ನೋಡ್ತೀವಿ ಅದನ್ನ ಫೋಕಸ್ ಮಾಡ್ತಾ 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 ನಮ್ಮ ಎನರ್ಜಿ ನಾವು ಸೆಂಟರ್ ಆಗ್ತಾ ಅದರಲ್ಲಿ. ಆಮೇಲೆ ಹೃದಯದಲ್ಲಿ ಅನಾಹತ ಚಕ್ರದಲ್ಲಿ ಧ್ಯಾನ ಮಾಡಿದಾಗ ನಾವು ಮಂಡಲದ ಒಳಗೆ ಬಂದಿರ್ತೀವಿ. ಔರಾ ಒಳಗಡೆ, ಹಿಂದ್ಗಡೆ ಇದ್ದಿದ್ದು ಔರಾ ನಾವು ಅದ್ರ ಒಳಗಡೆ ಹೋಗಿರ್ತೀವಿ. ಹಾಗೆ ನೇವಲ್ ಬಂದಾಗ ಕಂಪ್ಲೀಟ್ ಔರಾ ಎಕ್ಸ್ಪ್ಯಾಂಡ್ ಆಗಕ್ಕೆ ಶುರು ಆಗುತ್ತೆ. ನಮ್ಮ ಸುತ್ತ ಆ ಮಂಡಲ ದೊಡ್ಡದಾಗ್ತಾ ಹೋಗುತ್ತೆ. ಆಗ ನಮಗೆ ಕಾಣಿಸುತ್ತೆ ಏನೇನು ಎಲ್ಲೆಲ್ಲಿ ದೋಷಗಳಿದೆ, ಎಲ್ಲೆಲ್ಲಿ ಕರೆ ಆಗಿದೆ. ನಾವೊಂದು ಡ್ರೈ ಕ್ಲೀನ್ ಶಾಪ್ಗೆ ಹೋದ್ರೆ ಒಂದು ಎಣ್ಣೆ ಆಗಿದ್ರೆ ಆ ಜಾಗನ ಸ್ಪೆಸಿಫಿಕ್ ಆಗಿ ತೋರಿಸ್ತೀವಿ ಕ್ಲೀನ್ ಮಾಡಿ ಅಂತ. ನಮಗ್ ಗೊತ್ತಾಗ್ಬೇಕು, ಕೋಪ ಬಂದಿರ್ಬೋದು, ದ್ವೇಷ ಬಂದಿರ್ಬೋದು, ರೋಷ ಬಂದಿರ್ಬೋದು, ಏನೇ ಒಂದು ಕಲೆಗಳಲ್ಲಿ ಇದ್ದಾಗ ಆ ಕಲೆಗಳನ್ನ ಮೊದಲು ನಾವು ಗುರುತಿಸ್ಬೇಕು, ಆಕ್ಸೆಪ್ಟ್ ಮಾಡಬೇಕು. ಅದನ್ನ ಮಂಡಲದ ಮೂಲಕ, ಮಂಡಲ ಧ್ಯಾನ ಮಾಡೋದ್ರ ಮೂಲಕ ಅದನ್ನ ಅಳಿಸಬಹುದು. ಖಂಡಿತವಾಗ್ಲೂ ಅದನ್ನ ಅಳಿಸಕ್ ಸಾಧ್ಯ ಇದೆ. ಮೊದಲು ನಾವು ಅದನ್ನ ಗಮನಿಸಿ ನೋಡ್ಕೋಬೇಕು. ನಮ್ಮಲ್ಲಿ ಎಷ್ಟೋ ಸತಿ ತುಂಬಾ ಕೋಪ ಬಂದಾಗ ಹೇಟ್ರೆಡ್ ಬರುತ್ತೆ, ಅವಾಗ ಇಡೀ ಅವರ ಕಪ್ಪು ಬಣ್ಣ ಆಗ್ಬಿಡುತ್ತೆ.
ಅಂಥ ಕಪ್ಪಗಿರೋ ಔರ ಇರೋರು ಕೂಡ, ಕಪ್ಪು ಮಂಡಲ ಇರೋರು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಕೂತ್ಕೊಂಡಾಗ ಆ ಬಿಳೀದಾಗಿ ಕಾಣಿಸುತ್ತೆ. ಅವ್ರಿಗೆ ಗೊತ್ತಾಗತ್ತೆ ಇಷ್ಟು ಪ್ಯೂರ್ ಇದೆ ಒಳಗಡೆ, ನನ್ನ ಕೋಪದಿಂದ ನಾನು ನೋಡಿ ಅಲ್ಲಲ್ಲೇ ಮಸಿ ಮಾಡ್ಕೊಂಡಿದ್ದೀನಿ ಅಂತ. ಆದಷ್ಟು ಬೇಗ ಅದನ್ನು ತೆಗೆಯೋದಕ್ಕೆ ಸಾಧ್ಯ. ಆ ಬಿಳಿ ಬಣ್ಣ ಎಷ್ಟು ಕಲರ್ಫುಲ್ ಆಗಿ ಆ ಬೆಳಕು ಬೇರೆ 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 ಬಣ್ಣದ ದೀಪ ಹಾಕಿದಂಗೆ ಆ ತಮಗುಣ ಜಾಸ್ತಿ ಆಗ್ತಾ ಆಗ್ತಾ ಇದ್ದಾಗ ನಮ್ಮಲ್ಲಿ ಆ ನೀಲಿ ಬಣ್ಣ, ಪರ್ಪಲ್ ಬಣ್ಣ ಕಾಣಿಸುತ್ತೆ. ಆಮೇಲೆ ಕರಿ ಬಣ್ಣದಿಂದ ನೀಲಿ ಪರ್ಪಲ್ ಆದ ತಕ್ಷಣ ಹಾಗೆ ರಜೋಗುಣಕ್ಕೆ ಬಂದಾಗ ಆರೆಂಜ್ ಕಲರ್ ಬರುತ್ತೆ, ಆರಾನಲ್ಲಿ ಆರೆಂಜ್, ಆಮೇಲೆ ಯೆಲ್ಲೋ ಕಲರ್ ಬರುತ್ತೆ. ಹಾಗೆ ತಿಳಿ ಆಗ್ತಾ ಆಗ್ತಾ ಸತ್ವಗುಣ ಬಂದಾಗ ಆ ಬಿಳಿ ಹತ್ರಕ್ಕೆ ಹೋಗ್ತಾ ಹೋಗ್ತಾ ಯೆಲ್ಲೋ ಹೋಗ್ಬಿಟ್ಟು ಪಿಂಕ್ ಬಣ್ಣ ಬರುತ್ತೆ, ಆರೆಂಜ್ ಹೋಗ್ಬಿಟ್ಟು ಪಿಂಕ್ ಬಣ್ಣ, ಆಮೇಲೆ ಬಿಳಿ ಬಣ್ಣದಲ್ಲಿ ಕಾಣಿಸುತ್ತೆ ಎಲ್ಲಾನು. ಈ ಬೆಳಕು ನಮ್ಮಲ್ಲಿ ಆಲ್ರೆಡಿ ಇದೆ. ಇದೆಲ್ಲ ಬಣ್ಣ ಕಾಣಿಸೋದೆಲ್ಲ ನಮ್ಮ ಗುಣಗಳಿಂದ, ಅದರಲ್ಲಿ ಅದು ಬಣ್ಣ ದೋಷ ತರ ಕಾಣುತ್ತೆ. ನಮ್ಮ ಗುಣಗಳು, ನಾವು ಆರೋಪ ಮಾಡ್ಕೊಂಡಿರೋ ಗುಣಗಳೆಲ್ಲ ಒಂದು ಮೋಡದ ತರ ಬಂದು ಅಲ್ಲಲ್ಲೇ ಕಟ್ಕೊಂಡಿರೋದು ಹಂಗೆ ಕಾಣುತ್ತೆ. ನಮಗೆ ಗೊತ್ತಾಗಬೇಕು ಮೆಡಿಟೇಷನ್ ಒಂದು ಜರ್ನಿ. ಏನಂದ್ರೆ ಈ ಬಣ್ಣಗಳನ್ನೆಲ್ಲನೂ ಕೂಡ ಅಂದ್ರೆ ಮೈಂಡ್, ಬಣ್ಣ ಅಂದ್ರೇನೆ ಮೈಂಡ್, ಅವರ ರಂಗಿನ ಒಂದು ಆ ಪರಿಧಿನೇ ಮನಸ್ಸು. ಆ ಪರಿಧಿಯಿಂದ ನಾವು ಒಳಗಡೆಗೆ ಹೋಗೋದೇ ದೊಡ್ಡ ಒಂದು ನಮ್ದ ಸಾಹಸ. ಏನಂದ್ರೆ ಮೈಂಡ್ ಟು ನೋ ಮೈಂಡ್ ಅಂತೀವಲ್ಲ, ಈ ಬಣ್ಣದಿಂದ ಎಲ್ಲ ಬಣ್ಣವನ್ನ ಕರಗಿಸಿ ಬಿಳಿ ಬಣ್ಣಕ್ಕೆ ಹೋಗೋದೇ ನಮ್ಮ ಉದ್ದೇಶ. ಯಾವಾಗ ನಾವು ಬಿಳಿ ಬಣ್ಣಕ್ಕೆ ಹೋಗ್ತೀವಿ, ಒಂದು ದಿವಸದಲ್ಲಿ ಆಗಲ್ಲ ಅದು. ದಿವಸಾಗ್ಲೂ ಒಂದು 48 ದಿವಸ ಮೊದಲು ಮಂಡಲ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸ್ವಭಾವದಲ್ಲಿ ಕೂತ್ಕೊಂಡು ಬ್ರಹ್ಮ ಮುಹೂರ್ತದಲ್ಲಿ ಮೆಡಿಟೇಷನ್ ಮಾಡೋದು ಬಂದ್ಬಿಡುತ್ತೆ. ಇದಕ್ಕೆ ಸುಮಾರು ಟೆಕ್ನಿಕ್ಸ್ನ ನಾನು ಮಾಡಿದ್ದೀನಿ. ಆ ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ. ಯಾವ ರೀತಿ ನೀವು ಕೂತ್ಕೊಂಡು 4:30 ಎದ್ದು ಧ್ಯಾನ ಮಾಡಬೇಕು ಅಂತ. ಆವಾಗ ಆ ಮಂಡಲವನ್ನ ನೀವು ಜ್ಞಾಪಿಸ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ನಮಗೆ ಆ ಮಂಡಲ, ಬಿಳಿ ಮಂಡಲ ಕಾಣುತ್ತೆ. ಆಮೇಲೆ ಅದರಲ್ಲಿರೋ ಕೊಳೆಗಳೆಲ್ಲ ಕಾಣುತ್ತೆ, ಕಲೆಗಳೆಲ್ಲ ಕಾಣುತ್ತೆ. ಅದನ್ನ ನಿವಾರಣೆ ಮಾಡೋಕೆ ಮಂತ್ರಗಳೆಲ್ಲ ಇದೆ. ಆ ಮಂತ್ರ ಜಪ ತಗೊಂಡಾಗ ನಾವು ಯಾವ ರೀತಿ ಅದಕ್ಕೆ ಆ ಯೋಚನೆಗಳಿಗೆ ಬಲ ಕೊಡದೆ ಬಿಟ್ಬಿಡ್ತೀವೋ ಅದು ಮೋಡ ಕರಗು ಹೋಗುತ್ತೆ, ಸೀಸ್ ಆಗೋಗುತ್ತೆ, ಮೈಂಡು ಬಣ್ಣ ಬದಲಾಗ್ತಾ ಹೋಗುತ್ತೆ. ಹೀಗೆ ನಮ್ಮಲ್ಲಿ ಬಣ್ಣ ಬದಲಾಗ್ತಾ ಇದ್ದಾಗ ನಿಮ್ಮ ಮುಖದಲ್ಲಿ ಕೂಡ ಬಹಳ ಆರೋಗ್ಯ ಕಾಣಿಸುತ್ತೆ. ಯಾವಾಗ ಈ ತರ ಒಳಗಡೆ ಎಲ್ಲ ತುಂಬಾ ದೋಷ ಇಟ್ಕೊಂಡು ನಾವು ಕ್ಲೀನೇ ಮಾಡ್ಕೊಳ್ಳದೆ, ನಾವು ಅವರ ಕಡೆ ಗಮನನೇ ಕೊಡದೇ ಇದ್ರೆ ನಮ್ಮಲ್ಲಿ ಫಸ್ಟ್ ಆರೋಗ್ಯ ಹಾಳಾಗುತ್ತೆ, ಆಮೇಲೆ ಸಂಬಂಧಗಳು ಹಾಳಾಗುತ್ತೆ, ಆಮೇಲೆ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ಮನೆಯಲ್ಲಿ ಎಲ್ಲರ ಮನಸ್ಸಿನ ಮೇಲೂ ಪರಿಣಾಮ ಬೀರ್ತೀವಿ. ಯಾವಾಗಲೂ ಆ ಥರ ಒಳಗಡೆ ಅವರ ಗಲೀಜಾಗಿದ್ದಾಗ, ನೆಗೆಟಿವಿಟಿ ಇದ್ದಾಗ ಮಕ್ಕಳು ಕೂಡ ಏನೂ ಇಲ್ಲಿ ಹೇಳ್ತಾರೆ, ಈ ನಡುವೆ ಎಲ್ಲ ಲೈಫ್ ಬಹಳ ಸ್ಟ್ರೇನಿಯಸ್ ಅಂತ ಮಕ್ಕಳ ಬಾಯಿನಲ್ಲಿ ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ನಾವು ಅದನ್ನ ಕೊಟ್ಟಿರೋದು. ಅಂಥ ಅವರಲ್ಲಿ ಮನೆಯಲ್ಲಿ ಎಲ್ಲರೂ ಬದುಕ್ತಾ ಇರೋದು. ಒಬ್ರಿಗೊಬ್ರಿಗೊಬ್ರು ಯಾವಾಗ್ಲೂ ಕೂಡ ಒಳ್ಳೆ ಪಾಸಿಟಿವ್ ಥಾಟ್ ಕೊಡಬೇಕು, ಯಾವಾಗಲೂ ಚೆನ್ನಾಗಿದ್ದೀನಿ ಅಂತಲೇ ಹೇಳಬೇಕು. ಪಾಸಿಟಿವ್ ಆಗಿ ಚೆನ್ನಾಗಿರೋದು ಆ ಫೀಲಿಂಗ್ ಬಂದ್ಬಿಟ್ರೆ ಎಲ್ಲನೂ ಚೆನ್ನಾಗಾಗುತ್ತೆ. ಬ್ರಹ್ಮ ಮುಹೂರ್ತ ಬಹಳ ಶ್ರೇಷ್ಠವಾದ ಮುಹೂರ್ತ. ಆ ಮುಹೂರ್ತನ ಬಿಡಬೇಡಿ. ಬೆಳಗ್ಗೆ ಎದ್ದು, ರಾತ್ರಿ ಬೇಗ ಮಲ್ಕೊಂಡ್ರೂ ಪರವಾಗಿಲ್ಲ, ಬೆಳಗ್ಗೆ ಕರೆಕ್ಟಾಗಿ 3:30ಗೆ ಎದ್ದು ಹಾಸಿಗೆ ಮೇಲೆ ಕೂತ್ಕೊಂಡು ಆ ಬ್ರಹ್ಮ ಮುಹೂರ್ತದಲ್ಲಿ ಒಳ್ಳೆ ಧ್ಯಾನ ಮಾಡಿ ನಿಮ್ಮ ಒಂದು ಮನಸ್ಥಿತಿ, ನಿಮ್ಮ ಆಲೋಚನಾ ಲಹರಿ ಏನಿದೆ, ನಿಮ್ಮಲ್ಲಿ ಉಂಟಾಗುವ ಆಲೋಚನೆಗಳೇನು, ಅದರ ಒಂದು ವೈಬ್ರೇಷನ್ ಏನು, ಯಾವ ಲೆವೆಲ್ನಲ್ಲಿ ನೀವು ವೈಬ್ರೇಟ್ ಆಗ್ತಾ ಇದೆ, ಯಾವ ಬಣ್ಣ ನಿಮ್ಮ ಆರಾನಲ್ಲಿ ಸೇರ್ಕೊಂಡಿದೆ, ಯಾವ ಗುಣಲಕ್ಷಣಗಳನ್ನ ನೀವು ನೋಡ್ತಾ ಇದ್ದೀರಾ, ಇದೆಲ್ಲವೂ ಕೂಡ ಒಂದು ಸಂಶೋಧನೆ ಮಾಡೋದಕ್ಕೆ ಬ್ರಹ್ಮ ಮುಹೂರ್ತ ಬಹಳ, ಅದು ಮಾಡಿಟ್ಟಿದ್ದ ಮುಹೂರ್ತ, ನಮಗೋಸ್ಕರನೇ ಮಾಡಿರೋದು. ಬ್ರಹ್ಮ ಮುಹೂರ್ತದಲ್ಲಿ ನಾವು ಸ್ಪಿರಿಚುವಲ್ ಬರ್ತ್ ತಗೊಂಡಿರೋದು. ಇವಾಗ ನಾವು ಹುಟ್ಟಿದ್ದು, ದೇಹ ತಗೊಂಡಿದ್ದು ಜನ್ಮ ಜಾತಕಕ್ಕೆ ಬರುತ್ತೆ. ಆದರೆ ಎಲ್ಲರ ಒಂದು ಅಧ್ಯಾತ್ಮದ ಜರ್ನಿ ಪ್ರಾರಂಭ ಆಗಿದ್ದೇ ಬ್ರಹ್ಮ ಮುಹೂರ್ತದಲ್ಲಿ, ಅದು ಮುಗಿಯೋದೇ ಬ್ರಹ್ಮ ಮುಹೂರ್ತ. ಯಾಕೆಂದ್ರೆ ಸೃಷ್ಟಿ ಪ್ರಾರಂಭ ಆಗಿದ್ದು ಬ್ರಹ್ಮ ಸೃಷ್ಟಿ ಮಾಡಿದ್ದು ಈ ಪ್ರಪಂಚನ ಆಗ್ಲೇ ನಾವು ಬಂದಿದ್ದೀವಿ. ನಮ್ಮ ಎಲ್ಲರ ಸ್ಪಿರಿಚುವಲ್ ಬರ್ತ್ ಈಸ್ ಬ್ರಹ್ಮ ಮುಹೂರ್ತ. ಎವ್ರಿ ಡೇ ನಾವು ಹುಟ್ಟಬೇಕು ಬ್ರಹ್ಮ ಮುಹೂರ್ತದಲ್ಲಿ. ಎವ್ರಿ ಡೇ ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ಹಳೇದೆಲ್ಲನೂ ಕರಗೋಗ್ಬೇಕು. ಆ ರೀತಿ ಪ್ರತಿದಿನ ಹುಟ್ಟಿ ಪ್ರತಿದಿನ ಸಾಯ್ತಾ ನಾವು ಈ ತರ ಇದ್ದಾಗ ನಮ್ಮ ಒಂದು ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ದೇಹವನ್ನು ಬಿಡೋದಕ್ಕೆ ಇದು ಅನುಕೂಲ ಆಗುತ್ತೆ. ಈ ಮೆಡಿಟೇಷನ್ನ ಹೇಳ್ಕೊಡ್ತೀನಿ. ಒಂದು 3-4 ಟೆಕ್ನಿಕ್ಸ್ ಇದೆ ಇದರಲ್ಲಿ ನಾನು ಮಾಡ್ತಾ ಇರೋದು, ಬಹಳ ಚೆನ್ನಾಗಿದೆ. ಇದನ್ನೆಲ್ಲರೂ ಕಲ್ತ್ಕೊಂಡು ನೀವು ಈ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿ ತುಂಬ ಒಳ್ಳೇದಾಗುತ್ತೆ.